ಮಲೇಷ್ಯಾ ದೇಶದಲ್ಲಿ ನಾವು ಕನ್ನಡ ಸಾಂಗ್ ಬರ್ತಿದೆ ನೋಡ್ರಿ. ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ. ಹಾಯ್ ಕನ್ನಡಿಗರೇ, ನಾನಿವತ್ತು ಯಾರು ಡ್ರಾಯಿಂಗ್ ಮಾಡ್ತಾಯಿದ್ದೀನಿ ಅಂತ ನಿಮಗೆಲ್ಲ ಗೊತ್ತೇ ಆಗಿರುತ್ತೆ. ನಾನಿವತ್ತು ಡ್ರಾಯಿಂಗ್ ಮಾಡ್ತಾ ಇರೋದು ಕನ್ನಡದ ಮೊದಲ ಮಹಿಳಾ ಫುಲ್ ಟೈಮ್ ಟ್ರಾವೆಲರ್ ಅಂತ ಪ್ಯಾಕ್ ವಿತ್ ಮಹಾಲಕ್ಷ್ಮಿ ಅವ್ರದ್ದು. ಸೊ ಇವರು 2020 ಡಿಸೆಂಬರ್ನಲ್ಲಿ ಒಂದು ಕನಸು ಕಾಣ್ತಾರೆ. ದಟ್ ಏನಂದರೆ ಅವರು ಟ್ರಾವೆಲರ್ ಆಗಬೇಕು ಅಂತ. ಸೊ ಅವರ ಜರ್ನಿ ಅಲ್ಲಿಂದ ಪ್ರಾರಂಭವಾಗ್ತದೆ. ಅದಾದ 2 ವರ್ಷದ ನಂತರ ಅಂದರೆ 2022ರಲ್ಲಿ ಅವರು ನಮ್ಮ ದೇಶದ ಜೊತೆಗೆ ಬೇರೆ ದೇಶಕ್ಕೂ ಪ್ರಯಾಣವನ್ನು ಬೆಳೆಸ್ತಾರೆ. ಇವರು ಇಲ್ಲಿವರೆಗೆ 10ಕ್ಕಿಂತ ಜಾಸ್ತಿ ದೇಶಗಳನ್ನು ಭೇಟಿ ನೀಡಿದ್ದಾರೆ. ಅದರ ಜೊತೆಗೆ ಅಲ್ಲಿ ಸಂಸ್ಕೃತಿ, ರೀತಿ ನೀತಿ, ಅಲ್ಲಿ ಸ್ಪೆಷಲ್ ಥಿಂಗ್ಸ್ ಏನಿದೆ, ಸ್ಪೆಷಲ್ ಪ್ಲೇಸಸ್ ಏನಿದೆ ಅದನ್ನೆಲ್ಲ ನಮಗೆ ವಿಡಿಯೋ ಮುಖಾಂತರ ಇಲ್ಲಿವರೆಗೆ ತೋರಿಸ್ತಾ ಬಂದಿದ್ದಾರೆ. ಸೊ ಅವರು ಮೊದಲು 9 to 5 ಜಾಬ್ ಜೊತೆಗೆ ಟ್ರಾವೆಲಿಂಗ್ನ ಮಾಡ್ತಾಯಿದ್ರು. ಬಟ್ ಇವಾಗ ಅವರು ಫುಲ್ ಟೈಮ್ ಟ್ರಾವೆಲರ್ ಆಗಿದ್ದಾರೆ. ಕನ್ನಡದ ಮೊದಲ ಮಹಿಳಾ ಫುಲ್ ಟೈಮ್ ಟ್ರಾವೆಲ್ ಅನ್ನೋ ಹೆಗ್ಗಳಿಕೆ ಕೂಡ ಅವರಿಗಿದೆ. ಸೊ ನಾನಿವತ್ತು ಅವರು ಡ್ರಾಯಿಂಗ್ ಬಿಡಿಸ್ತಾ ಇದ್ದೀನಿ ಅಂತಂದರೆ ನನಗೆ ಹೆಮ್ಮೆ ಆಗುತ್ತೆ. ನಾನು ಈ ಮೊದಲು ಔಟ್ಲೈನನ್ನು ಹಾಕೊಂಡಿದ್ದೀನಿ ಪೆನ್ಸಿಲ್ಲೇ. ಇದಾದಮೇಲೆ ಇಲ್ಲಿ ಬಾಲ್ ಪಾಯಿಂಟ್ ಪೆನ್ ಯೂಸ್ ಮಾಡಿ ಶೇಡ್ ಮಾಡ್ತಾಯಿದ್ದೀನಿ. ಫಸ್ಟ್ ನಾನು ಐಸು ಫೇಸ್ ಎಲ್ಲ ಮುಗಿಸಿದ್ದೀನಿ. ಇವಾಗ ಹೇರ್ಸ್ ಮಾಡ್ತಾ ಇರೋದು. ಫಸ್ಟು ಡಾರ್ಕ್ ಪ್ಲೇಸಸ್ ಎಲ್ಲಿದೆ ಅಲ್ಲೆಲ್ಲ ಶೇಡ್ ಮಾಡಿಕೊಂಡು ತದನಂತರ ನಾನು ಲೈಟ್ ಸ್ಪೇಸ್ ಎಲ್ಲಿದೆ ಅಂದರೆ ಲೈಟ್ ಶೇಡ್ಸ್ ಎಲ್ಲಿದೆ ಅಲ್ಲಿ ಶೇಡಿಂಗ್ನ ಮಾಡ್ಕೋತಾ ಇದ್ದೀನಿ. ಸೊ ಇದೆಲ್ಲ ಫೇಸ್ ಹೇರ್ಸು ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ನಾನು ಡ್ರೆಸ್ನ ಶೇಡ್ ಮಾಡ್ಕೋತಾ ಇದ್ದೀನಿ. ಇದೇ ಬಾಲ್ ಪಾಯಿಂಟ್ ಪೆನ್ಲೇನೆ. ಸೊ ಇದು ಭಾಳ ಕೇರ್ಫುಲ್ಲಾಗಿ ಮಾಡಬೇಕು. ಯಾಕಂದರೆ ಒಂಚೂರು ಆ ಕಡೆ ಈ ಕಡೆ ಆದರೆ ಏನೂ ಚೇಂಜ್ ಮಾಡ್ಲಿಕ್ಕೆ ಬರಲ್ಲ. ಇದು ಪೆನ್ಸಿಲ್ ಥರ ಇರೇಸ್ ಮಾಡ್ಬೋದು, ಆ ಥರ ಏನೂ ಆಗಲ್ಲ. ಇದು ಸರಿಯಾಗಿ ನೀಟಾಗಿ ಮೊದಲೇ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು. ಮಹಾಲಕ್ಷ್ಮಿ ಅವರು ತಮ್ಮ 19ನೇ ವಯಸ್ಸಿನಲ್ಲೇ ಅಂದರೆ ಕಾಲೇಜ್ ಮುಗಿದ ತಕ್ಷಣವೇ ಜಾಬ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅದ್ರ ಜೊತೆಗೆ ಅವರು ಈವ್ನಿಂಗ್ ಮಕ್ಕಳಿಗೆ ಟ್ಯೂಷನ್ ಕೂಡ ಹೇಳ್ಕೊಡ್ತಾಯಿದ್ರು. ಅವರು ಅನೇಕ ಕೆಲಸಗಳನ್ನ ಇಲ್ಲಿವರೆಗೆ ಚೇಂಜ್ ಮಾಡಿದ್ದಾರೆ. ಯಾಕಂದರೆ ಕೆಲಸ ಸೆಟ್ ಆಗದೇ ಇದ್ದರೆ ಅಲ್ಲಿ ಯಾರೂ ಇರೋಕ್ಕಾಗಲ್ಲ. ಸೊ ಅದಾದಮೇಲೆ ಅವರು 2022ರಲ್ಲಿ ತಮ್ಮ ಹೊಸ ಜರ್ನಿ ಅಂತಂದರೆ ಟ್ರಾವೆಲಿಂಗ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದರು. ಸೊ ಈಗ ಅವರು ಇನ್ನೊಂದು ಹೊಸ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ರು, ದಟ್ ಫುಲ್ ಟೈಮ್ ಟ್ರಾವೆಲರ್ ಅಂತ. ಅಂದರೆ ಅವರು ತಮ್ಮ ಜಾಬ್ನ ಬಿಟ್ಟು ಕಂಪ್ಲೀಟಾಗಿ ಟ್ರಾವೆಲಿಂಗ್ ಕಡೆನೇ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನಮ್ಮ ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಷಯ. ಅದರಲ್ಲಿ ಮಹಿಳೆಯರಿಗೆ ಒಂದು ಹೆಮ್ಮೆಯ ವಿಷಯ ಅಂದರೆ ಬರೀ ಬಾಯ್ಸ್ ಅಷ್ಟೇ ಟ್ರಾವೆಲಿಂಗ್ ಮಾಡ್ಬೋದು, ಹುಡುಗಿರು ಬೇರೆ ಕಡೆ ಹೋಗೋಕ್ಕಾಗಲ್ಲ. ಸೊ ಇದೆಂತೆಲ್ಲ ಮಾತುಗಳನ್ನು ಸುಳ್ಳು ಮಾಡಿ ಅವರು ನಮ್ಮ ದೇಶ ಅಲ್ಲದೆ ಬೇರೆ ಅನೇಕ ದೇಶಗಳಿಗೆ ಭೇಟಿ ನೀಡಿ ಅಲ್ಲಿಯ ವಿಶೇಷತೆಗಳ ಬಗ್ಗೆ ನಮಗೂ ತಿಳಿಸ್ಕೊಟ್ಟಿದ್ದಾರೆ. ಸೊ ಅವ್ರು ಹೀಗೆ ನಮಗೆ ವಿಷಯಗಳನ್ನು, ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇರಲಿ. ನೋಡಿ, ನಮ್ಮ ಡ್ರಾಯಿಂಗ್ ಕೂಡ ಕಂಪ್ಲೀಟ್ ಆಗ್ತಾ ಬಂತು. ಸೊ ನನ್ನ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಸಿಗೋಣ ಇದೇ ರೀತಿ ಇನ್ಫಾರ್ಮೇಟಿವ್ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್. ಎಲ್ಲಾದರೂ ಇರು, ಎಂದಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.